ಎಸ್ ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ಸುಸ್ವಾಗತ. ನೀವು 10,000 ರೂಪಾಯಿಗೆ ಬೆಸ್ಟ್ ಸ್ಮಾರ್ಟ್ ಫೋನ್ ಹುಡುಕ್ತಿದ್ದೀರಾ? ನಿಮ್ಗೆ ಯಾಕೆ ಬೇಕದು? ಒಳ್ಳೆ ಕ್ಯಾಮ್ರಾ, ಬ್ಯಾಟ್ರಿ, ಪ್ರೊಸೆಸರ್, ಪವರ್ಫುಲ್ ಸ್ಮಾರ್ಟ್ ಫೋನ್ ಬೇಕಾ? ಬನ್ನಿ ಸರ್, ಮಾಡಿಸ್ಕೊಡ್ತೀನಿ. ಸದ್ಯಕ್ಕೆ ಕಾಮಿಡಿ ವಿಷಯಗಳನ್ನ ಸೈಡ್ ಗಿಡಂತೆ ಈ ಬ್ರ್ಯಾಂಡ್ ನ್ಯೂ Moto G24 ಪವರ್ ಅಲ್ಲಿ 6000mAh ಬ್ಯಾಟ್ರಿ, 50 ಮೆಗಾಪಿಕ್ಸೆಲ್ ಡೂಯಲ್ ರಿಯರ್ ಕ್ಯಾಮ್ರಾ, ಔಟ್ ಆಫ್ ಬಾಕ್ಸ್ ಆಂಡ್ರಾಯ್ಡ್ 30 ಮತ್ತು 828GB ಸ್ಟೋರೇಜ್ ಇದೆ. ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ 8,000 to 9,000 ರೂಪಾಯಿಗೆ ಲಾಂಚ್ ಆಯ್ತಪ್ಪ ಅಂತಂದ್ರೆ ಇದಕ್ಕಿಂತ ಬೆಂಕಿ ಫೋನ್ ಮಾರ್ಕೆಟ್ ಅಲ್ಲಿ ಯಾವ್ದು ಇಲ್ಲ ಅನ್ಕೊಳ್ಳಿ. ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಈ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್ Moto G24 ಪವರ್ ನ ನನಗೆ ಮೋಟೋದವ್ರು ಕಳ್ಸಿಕೊಟ್ಟವ್ರೆ. ಬಟ್ ನಾನು ಈ ಸ್ಮಾರ್ಟ್ ಫೋನ್ ಟೆಸ್ಟ್ ಮಾಡ್ಬಿಟ್ಟು ಇನ್ ಡೀಟೇಲ್ ವಿಷಯಗಳನ್ನ ನಾನು ಯಾವತ್ತು ಪ್ರಾಮಾಣಿಕವಾಗಿ ಮುಂದೆ ತಗೊಂಡ್ ಬರ್ತೀನಿ. ಸದ್ಯಕ್ಕೆ ಬಟ್ಟೆ ಬಿಚ್ಚೋಣ. ಎಸ್, ಮೊದಲಾಗಿ ಬಾಕ್ಸ್ ನೋಡಬಹುದು. ಬ್ಲೂ ಕಲರ್ Moto G24 ಪವರ್ ಅಂತ ಇದೆ. ಕೆಳಗಡೆ ಮೋಟೋಲಾ. ಹಿಂದಿನ ಭಾಗ ಕೆಲವೊಂದು ಕೀ ಸ್ಪೆಸಿಫಿಕೇಶನ್. ನನ್ನ ಹತ್ರ ಇರೋದು 8/128GB, ಅದು ಇಂಕ್ ಬ್ಲೂ ಕಲರ್. ಸೀಲ್ ಬ್ರೇಕಿಂಗ್. ಓಕೆ, ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ನಮ್ಮ ಮೇನ್ ಫೋನ್ ಇಲ್ಲಿ ಕೂಡ ಸ್ಪೆಸಿಫಿಕೇಶನ್ ಇದೆ. ಓಹೋ, ಸಾಕಾಗಿದೆ. ಇದನ್ನ ಪಕ್ಕ ಇಡೋಣ ಅಂತ. ಯೂಸರ್ ಮ್ಯಾನ್ಯಲ್, ಸಿಮ್ ಎಜೆಕ್ಟರ್ ಮತ್ತು USB to Type C ಕೇಬಲ್, ಜೊತೆಗೆ 10,000 ರೂಪಾಯಿ 33 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಪವರ್ ಅಡಾಪ್ಟರ್. ಅದಕ್ಕೆ SSD ನ ಪಕ್ಕ ಇಡೋಣ ಅಂತ. ಇದು ನಮ್ಮ ಮೇನ್ ಫೋನ್. ಸೊ ಇದ್ರ ಮೇಲೆಲ್ಲ ಬ್ಯಾಟ್ರಿ ಸ್ಪೆಸಿಫಿಕೇಶನ್ ಹೈಲೈಟ್ ಮಾಡಿದ್ರೆ ಸ್ಟಿಕರ್ ತೆಗಿಯೋಣ. ಮೋಟೋರೋಲಾ ವಿಶೇಷ ಏನಪ್ಪಾ ಅಂತಂದ್ರೆ ಇದೆ ನೋಡಿ, ವಿಶೇಷ ಅವ್ರದ್ದು ಟಾರ್ಚ್ ಆನ್ ಆಗುತ್ತೆ. ಸೊ ಹಿಂಗೆಲ್ಲ ಸರಿ ಲೈಟ್ ಆನ್ ಆಗುತ್ತೆ, ಆಫ್. ಸೊ ನಾನು ಈ ವಿಶೇಷ ಮಾತಾಡಕ್ ಬಂದಿರಲ್ಲ. ಸೊ ಎವ್ರಿ ಸ್ಮಾರ್ಟ್ ಫೋನ್ಸ್ಗೆ ಇವ್ರು ಈ ರೀತಿಯಾಗಿ ಕೇಸ್ ಹಾಕ್ಬಿಟ್ಟೆ ಕಳಿಸಿರ್ತಾರೆ. ಸೊ ಬಜೆಟ್ ಕ್ಯಾಟಗರಿ ಕೂಡ ಕೇಸ್ ಕೊಡ್ತಿದ್ದಾರೆ, ಫಾಸ್ಟ್ ಚಾರ್ಜಿಂಗ್ ಕೊಡ್ತಿದ್ದಾರೆ. ಸೊ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಫಸ್ಟ್ ಲುಕ್ ಅಲ್ಲಿ ಸಖತ್ ಆಗಿತ್ತು. ಸದ್ಯಕ್ಕೆ ಈ ಸ್ಮಾರ್ಟ್ ಫೋನ್ ಫಸ್ಟ್ ಬೂಟ್ ಎಲ್ಲ ಮಾಡ್ಬಿಟ್ಟು ಡೀಪ್ ಆಗಿ ಟೆಸ್ಟ್ ಮಾಡ್ಬಿಟ್ಟು ಲೈಟ್ ಎಲ್ಲ ಸರಿಯಾಗಿ ಆನ್ ಆಗತ್ತಾ ಎಲ್ಲ ವಿಷಯಗಳನ್ನ ತಿಳ್ಕೋಣ. ಈ ಚಲೋ ಹೊಸದಾಗಿ ಬಂದಿರೋ ಮೊದಲು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ. ಮತ್ತೊಂದು ಸೀಕ್ರೆಟ್ ಕನ್ಫ್ಯೂಷನ್ ಆಗಿರ್ಬೋದು. ಈ ಸ್ಮಾರ್ಟ್ ಫೋನ್ ಆಲ್ರೆಡಿ ಅನ್ಬಾಕ್ಸ್ ಮಾಡಿ ಟೆಸ್ಟ್ ಇಷ್ಟೆಲ್ಲ ಮಾಡಿದ್ವಿ ಗುರು, ಆಮೇಲೆ ನಾವು ಅನ್ಬಾಕ್ಸ್ ಮಾಡ್ತಾ ಇರ್ತೀವಿ. ಇದು ಕೆಲವೊಂದು ಜನಕ್ಕೆ ಮಾತ್ರ ಗೊತ್ತಾಗುತ್ತೆ. ಫ್ರೆಂಡ್ಸ್, ಆಫ್ಟರ್ 2 ದಿವಸಗಳ ಯೂಸೇಜ್ ನಂತರ ಈ ಸ್ಮಾರ್ಟ್ ಫೋನ್ ಬಗ್ಗೆ ನಾನು ತುಂಬಾ ಕಾನ್ಫಿಡೆನ್ಸ್ ಆಗಿ ಮತ್ತು ಡೀಪ್ ಆಗಿ ಮುಂದೆ ಮಾತಾಡಕ್ ಬಂದಿದ್ದೀನಿ. ಸೊ ಮೊದಲಾಗಿ ಇದರಿಂದ ಫಸ್ಟ್ ಲುಕ್ ನೀವು ನೋಡ್ಕೋಬಹುದು. ಯಾರು ನಿಮ್ಮ ಫ್ರೆಂಡ್ಸ್ ತೋರಿಸಿದ್ರು ಕೂಡ ಈ ಸ್ಮಾರ್ಟ್ ಫೋನ್ 10,000 ರೂಪಾಯಿ ಅಥವಾ 9,000-8,000 ರೂಪಾಯಿ ಅಂತ ಯಾರು ಗೇಸ್ ಮಾಡಲ್ಲ. ನನ್ನ ಪ್ರಕಾರ ಫಸ್ಟ್ ಲುಕ್ಕಲ್ಲಿ ನನಗೆ ಡಿಸೈನ್ ನೋಡಿಬಿಟ್ಟು ಒಂದು 14,000-15,000 ರೂಪಾಯಿ, 17,000-18,000 ರೂಪಾಯಿ ಫೋನ್ ಅಂತ ಡಿಸೈನ್ ಎಲ್ಲ ಅನಿಸ್ತಿದೆ. ಪ್ರಾಮಾಣಿಕವಾಗಿ ನಿಮ್ಗೆ ಇಲ್ಲಿ ಯಾವುದೇ ಗ್ಲಾಸ್ ಬಾಡಿ ಕೊಡ್ತಿಲ್ಲ. ಬಟ್ ಇದಂತ 3D pmma ಅಂತ ಒಂದು ಫಿನಿಶಿಂಗ್ ನ ತಗೊಂಡಿದ್ದಾರೆ. ಇದು ತುಂಬಾ ಸ್ಟಡಿ ಮತ್ತು ಹೆವಿ ಅಂತ ಅನ್ಸುತ್ತೆ. ತುಂಬಾ ಗಟ್ಟಿಯಾಗಿ ಕಂಫರ್ಟಬಲ್ ಕೈಲಿ ಹಿಡ್ಕೋಬಹುದು. ಹಿಂದಿನ ಭಾಗ ಮೋಟೋ ಲೋಗೋಂದಿಗೆ 2 ಕ್ಯಾಮ್ರಾನ ಕೊಡ್ತಾ ಇದ್ದಾರೆ ಮತ್ತು ರೈಟ್ ಸೈಡ್ಗೆ ವ್ಯಾಲ್ಯೂಮ್ ರಾಕರ್ ಕೀಸ್ ಮತ್ತು ಈ ಡೆಡಿಕೇಟೆಡ್ ಫಿಂಗರ್ ಪ್ರಿಂಟ್ ಕೂಡ ನೋಡ್ತಾ ಇದ್ವಿ. ಬಾಟಮ್ ಅಲ್ಲಿ ನಿಮಗೆ ಸ್ಪೀಕರ್, ಸಿ ಪೋರ್ಟ್ ಮತ್ತೊಂದು ಮೈಕ್ ಇದೆ ಮತ್ತು ಟಾಪ್ ಅಲ್ಲಿ 3.5mm ಜಾಕ್ ಕೂಡ ಇದೆ. ಇಲ್ಲಿ ಡೆಡಿಕೇಟೆಡ್ ಸ್ಲಾಟ್ ನ ಕೊಡ್ತಾ ಇದ್ದಾರೆ. 2 ಸಿಮ್ ಕಾರ್ಡ್ ಮತ್ತೊಂದು ಮೆಮರಿ ಕಾರ್ಡ್ ನ ಕೂಡ ಹಾಕೋಬಹುದು. ಶಾಕಿಂಗ್ ವಿಷಯದಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಗಳಿದೆ. ಇದ್ರ ಟೆಸ್ಟ್ ನಿಮಗೆ ನಂತರ ತೋರಿಸ್ಕೊಡ್ತೀನಿ. ಇನ್ನು ಈ ಸ್ಮಾರ್ಟ್ ಫೋನ್ ಅಂತ ಡಿಸ್ಪ್ಲೇ 6.5 ಇಂಚಸ್ ಇರುವಂತ ಪಂಚ್ ಹೊಳೊಂದಿಗೆ HD+ ಅದು 90 Hz ನ ರಿಫ್ರೆಶ್ ರೇಟ್ ಒಂದಿಗೆ ಇದರಲ್ಲಿ 563 nits ನ ಪೀಕ್ ಬ್ರೈಟ್ನೆಸ್ ಇದೆ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಟ್ಲೀಸ್ಟ್ ಫುಲ್ HD+ ಆದ್ರೂ ಕೊಡಬೇಕಾಗಿತ್ತು ಅಂತ ಅನ್ಕೋತೀನಿ. ಬಟ್ ಇದರಿಂದ ಫೀಚರ್ಸ್ಗಳನ್ನ ತುಂಬಾ ಇಂಪ್ರೆಸ್ ಮಾಡ್ತು. ಸೊ ಮೊದಲನೇದಾಗಿ ಇಲ್ಲಿ ಪಂಚ್ ಹೋಲ್ ಡಿಸ್ಪ್ಲೇ ಕೊಡ್ತಾರೆ. ಯೂಶಲಿ ಬೇರೆ ಸ್ಮಾರ್ಟ್ ಫೋನ್ಸ್ಗಳ ವಾಟರ್ ಡ್ರಾಪ್ ನ ಚೆನ್ನಾಗಿ ಕೊಟ್ಟಿರ್ತಾರೆ. ಇಷ್ಟೇ ಅಲ್ಲದೆ ನಾನು ಶಾಕ್ ಆಗಿದ್ದಪ್ಪ ಅಂದ್ರೆ ಇದರಲ್ಲಿ ನೀವು 4K ವಿಡಿಯೋಸ್ಗಳನ್ನ ನೋಡ್ಕೋಬಹುದು. HD+ ಡಿಸ್ಪ್ಲೇನಲ್ಲಿ 4K ವಿಡಿಯೋ ನಾನು ಫಸ್ಟ್ ಸ್ಮಾರ್ಟ್ ಫೋನಲ್ಲಿ ನೋಡ್ತಾ ಇದ್ದೀನಿ. ಸೊ ಹೈ ಕ್ವಾಲಿಟಿ ಮತ್ತು ಒಳ್ಳೆ ಕಲರ್ಸ್ ಒಂದಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನೋಡ್ತಾ ಇದ್ದೀನಿ. ಬಟ್ ನೀವು ಔಟ್ಡೋರ್ ನೋಡಬೇಕಾದ್ರೆ ಇದರಿಂದ ಯೂಸೇಜ್ ಎಕ್ಸ್ಪೀರಿಯನ್ಸ್ಗಳು ಸ್ವಲ್ಪ ನಿಮಗೆ ನೋಟಿಫಿಕೇಶನ್ಸ್ ಎಲ್ಲ ಇಶ್ಯೂ ಆಗುತ್ತೆ. ಬಟ್ ಸ್ಟಿಲ್ ಆ ರೇಂಜ್ಗೆ ಬ್ರೈಟ್ನೆಸ್ ಕಮ್ಮಿ ಇದೆ ಅಂತ ಹೇಳ್ತಲ್ಲ. ಸೊ ಈ ಪ್ರೆಸೆಂಟ್ ಅಂತ ಎಲ್ಲ ಸ್ಮಾರ್ಟ್ ಫೋನ್ಸ್ಗಳಲ್ಲಿ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಾಕಿ ಇದ್ರಂತ ವಿಡಿಯೋ ನೋಡೋ ಎಕ್ಸ್ಪೀರಿಯನ್ಸ್ ಮತ್ತು ಕಲರ್ ಕಾಂಟ್ರಾಸ್ಟ್ ಆಗಿರಲಿ ಇದೆಲ್ಲ ಸಖತ್ ಆಗಿದೆ. ಈ ಪ್ರೈಸ್ ಅಲ್ಲಿ ಡಿಸ್ಪ್ಲೇ ಒಂದಿಗೆ ನಾನು ವಿವಿಂಗ್ ಆಂಗಲ್ಸ್ಗಳೊಂದಿಗೆ ಮತ್ತು ಕಲರ್ಸ್ ಒಂದಿಗೆ ತುಂಬಾ ಹ್ಯಾಪಿ ಇದ್ದೀನಿ. ಇದಕ್ಕಿಂತ ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದ್ರೆ ಇದರಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಇದೆ. ಅದು ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಇದೆ. ಸೊ ಒಂದ್ಸತಿ ಸೌಂಡ್ ತೋರಿಸ್ತೀನಿ, ಕೇಳಿಸ್ಕೊಳ್ಳಿ. 50% ವಾಲ್ಯೂಮ್ ಇದೆ, 100%. ಓ ಮೈ ಗಾಡ್. ಟ್ರಸ್ಟ್ ಮೀ, ಆಲ್ರೆಡಿ ನಾನು ತುಂಬ ವೀಡಿಯೋಸ್ ನೋಡ್ಕೊಂಡಿದ್ದೀನಿ, ತುಂಬ ಕೆಲವೊಂದು ಸಾಂಗ್ಸ್ಗಳು ಕೂಡ ಇದರಲ್ಲಿ ಕೇಳ್ಕೊಂಡಿದ್ದೀನಿ. ಸೊ ಇದರಿಂದ ಆಡಿಯೋ ಎಕ್ಸ್ಪೀರಿಯನ್ಸ್ ಈ ಪ್ರೈಸಿಂದಲ್ಲಿ ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಇಷ್ಟಲ್ಲಿ ನಿಮಗೆ ಮಾರ್ಕೆಟಲ್ಲಿ ಈ 7,000 ರೂಪಾಯಿ 8,000 ರೂಪಾಯಿಗೆ ಇನ್ಫಿನಿಕ್ಸ್ ಹಾಟ್ 8 ಏನೋ ಅಥವಾ ಟೆಕ್ನೋರ ಒಂದು ಫೋನ್ ಯಾವುದು ಲಾಂಚ್ ಮಾಡಿದ್ರು. ಸೊ ಅಲ್ಲಿ ಕೂಡ ಡೋಲ್ ಸ್ಟೀರಿಯೋ ಸ್ಪೀಕರ್ಸ್ ಇತ್ತು. ಬಟ್ ನಾನು ಅದನ್ನು ಟೆಸ್ಟ್ ಮಾಡಬೇಕಾದ್ರೆ ಟೆಕ್ನಾಲಜಿಗಿಂತ ಇಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಡಿಯೋ ಕ್ವಾಲಿಟಿ ನೋಡ್ತಾ ಇದ್ದೀನಿ. ಸೊ ಎಸ್, ಡಿಸ್ಪ್ಲೇನಲ್ಲಿ HD+ ನಿಮ್ಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು. ಬಾಕಿ ಅದನ್ನ ಬಿಟ್ಟರೆ ಎಲ್ಲ ನಿಮಗೆ ಟಾಪಲ್ಲಿ 15,000-16,000 ರೂಪಾಯಿ ಫೋನ್ ಅಂತ ಫೀಚರ್ಸ್ಗಳು ಈ ಫೋನ್ ಸಿಗ್ತಾ ಇದೆ. ಸೊ ಎಸ್, ಇದು ಓಕೆ ಅನ್ನೋದಕ್ಕಿಂತ ಬೆಟರ್ ಡಿಸ್ಪ್ಲೇ ಅಂತ ಕರಿಬಹುದು. ಇನ್ನು ಈ ಸ್ಮಾರ್ಟ್ ಫೋನ್ ಅಂತ ಪರ್ಫಾರ್ಮೆನ್ಸ್, ನಾ ಈ ಫೋನ್ ಅಂತ ಪ್ರೊಸೆಸರ್ ಒಂದಿಗೆ ಅಷ್ಟೊಂದು ಹ್ಯಾಪಿ ಇಲ್ಲ. ಸೊ ಇದು ಹಳೆಯ ಹೀಲಿಯೋ G85 ಪ್ರೊಸೆಸರ್ ಇದೆ. ಸೊ ಒಂದು ಟೈಮಲ್ಲಿ ಇದು ಕೂಡ ಫಸ್ಟ್ ನಾನು ಬಜೆಟ್ ಕಡೆ ನೋಡುವಂಥ ಗೇಮಿಂಗ್ ಪ್ರೊಸೆಸರ್ ಆಗಿತ್ತು. ಬಟ್ ನಾನು ಇದರಲ್ಲಿ ಅಂಥದ್ದು ಸ್ಕೋರ್ ಎಲ್ಲ ಟೆಸ್ಟ್ ಮಾಡಿದೆ. ಇದರಲ್ಲಿ 2,57,000 ಹತ್ರ ಸಮಥಿಂಗ್ ಏನೋ ಅಂಥದ್ದು ಸ್ಕೋರ್ ಬಂತು. CPU ಥ್ರಾಟಲ್ ಟೆಸ್ಟ್ ಮಾಡಿದೆ. ಸೊ ಇಲ್ಲಿ ಕೂಡ ಎಲ್ಲೋ ಲೈನ್ಸ್ಗಳು ಸ್ವಲ್ಪ ಅವರೇಜ್ಗಿಂತ ಸ್ವಲ್ಪ ಡೌನ್ ಅಂತ ಹೇಳ್ಕೋಬಹುದು. ಪರ್ಫಾರ್ಮೆನ್ಸಲ್ಲಿ ನಾನು ಈ ಫೋನಲ್ಲಿ ಓಕೆ ಎಕ್ಸ್ಪೀರಿಯನ್ಸ್
ಡಿಫ್ರೆನ್ಸ್ನ ಕಂಡಿದ್ದೀನಿ. ಬಟ್ ನಾನು 8GB 128GB ವೇರಿಯಂಟ್ ಏನು ಎಕ್ಸ್ಪೀರಿಯನ್ಸ್ ಇದೆ, ಇದು ಸ್ವಲ್ಪ ನನಗೆ ಬೆಟರ್ ಫೀಲ್ ಕೊಡ್ತು. ಸದ್ಯಕ್ಕೆ ನಾನು ಇಲ್ಲಿ ಲೈವ್ BGM ಆಟ ಆಡಿದ್ದೀನಿ. ಸೊ ಒಂದ್ಸರ್ತಿ ಎಕ್ಸ್ಪೀರಿಯನ್ಸ್ ನೋಡಿ. ಸೊ ಎಸ್ ಫ್ರೆಂಡ್ಸ್, ಅಸಲ BGM ಟೆಸ್ಟ್ ಮಾಡೋಣ. ರೆಡ್ ಅವರು ಮೊದಲನೇ ಪಾಯಿಂಟ್ ತೊಗೊಂಡವ್ರಂತೆ ಮಕ್ಕಳು. ಇರಿ ಇಲ್ಲೇ ಬಂದವ್ರ. ಎಲ್ಲಿದೆ? ಇದು ಇಲ್ಲೇ ಅಂತ. ನೋಡಿ ಇವ್ನು ಗುರು 4 ಜನ ಒಟ್ಟಿಗೆ ಹೊಡಿತಾವಂತ ಮಗ. ಸೊ ಜೆರೋಸ್ಕೋಪಿ ಎಲ್ಲ ಸಖತ್ತಾಗಿ ಕೆಲಸ ಕೊಡ್ತಾ ಇದೆ. ಬಟ್ ಸ್ಟಿಲ್ ಇದೊಂದು ಸಖತ್ತಾಗಿರುವ ಗೇಮ್ ಪ್ಲೇ ಅಂತ ಹೇಳ್ತಲ್ಲ ನಾನು. ಗೇಮಿಂಗಲ್ಲೂ ಹೆವಿ ಏನೋ ಅಂತ ಅನ್ಸಲ್ಲ, ಬಟ್ ಲ್ಯಾಗ್, ಫ್ರೇಮ್ ಡ್ರಾಪ್ಸ್ ಈ ರೀತಿ ಯಾವುದೂ ಆಗ್ತಾಯಿಲ್ಲ. ಸೊ ಬಜೆಟ್ ಕಾರ್ಡಲ್ಲಿ ಕೂಡ ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಅಷ್ಟೇ. ಪ್ರಾಮಾಣಿಕವಾಗಿ ಇದೇನೋ ಗೇಮಿಂಗ್ ಫೋನ್ ಅಲ್ಲ. ಇಲ್ಲಿ ನಾನು ಓಕೆ ಗೇಮಿಂಗ್ ಏನೋ ನೋಡಿಕೊಂಡೆ. ಬಟ್ 8GB ಇರೋದ್ರಿಂದ ನನಗೆ ಸ್ವಲ್ಪ ಬೆಟರ್ ಎಕ್ಸ್ಪೀರಿಯನ್ಸ್ ಸಿಕ್ತು. ಸೊ 6GB ವೇರಿಯಂಟ್ ತೊಗೊಂಡ್ರಿ ಅಂತಂದರೆ ಆ ಎಕ್ಸ್ಪೀರಿಯನ್ಸ್ ಇಲ್ಲಿ ನೋಡೋಕ್ಕೆ ಸಿಗಲ್ಲ. ಓವರ್ ಆಲ್ ಈ ಸ್ಮಾರ್ಟ್ಫೋನಿಂದ ಪ್ರೊಸೆಸರ್ ಮತ್ತು 8GB ರ್ಯಾಮ್ ಇದ್ದಕ್ಕೆ ಸ್ವಲ್ಪ ಬೆಟರ್ ಎಕ್ಸ್ಪೀರಿಯನ್ಸ್ ನಾನು ಆ್ಯಪ್ ಓಪನಿಂಗ್, ಪರ್ಫಾರ್ಮೆನ್ಸ್, ಯೂಸೇಜಲ್ಲಿ ನಾನೊಂದು ಒಳ್ಳೆ ಪ್ರೊಸೆಸರ್ ಈ ಪ್ರೈಸಲ್ಲಿ ಇದೆ ಅಂತ ಹೇಳ್ಕೋಬೋದು ಅಷ್ಟೇ. ಇನ್ನು ನೆಕ್ಸ್ಟ್ ಈ ಸ್ಮಾರ್ಟ್ಫೋನಿಂದ ಸೆಕ್ಯೂರಿಟಿ, ಸ್ಟೋರೇಜ್ ಮತ್ತು ಸಾಫ್ಟ್ವೇರ್ ಹೋದ್ವಿ ಅಂತಂದರೆ ಇಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಜಸ್ಟ್ ನಾನು ಟಚ್ ಮಾಡಿದ್ರೆ ಕ್ವಿಕ್ಕಾಗಿ ಅನ್ಲಾಕ್ ಆಗುತ್ತೆ. ಬಟ್ ತುಂಬ ಹೆವಿ ಮತ್ತು ಸೂಪರ್ ಫಾಸ್ಟ್ ಅಂತಾರಲ್ಲ, ಸೊ ಈ ಪ್ರೈಸ್ ರೇಂಜಲ್ಲಿ ಇದು ಅಕ್ಸೆಪ್ಟಬಲ್ ಒಳ್ಳೆ ಅನ್ಲಾಕಿಂಗ್ ನೋಡ್ತಾ ಇದ್ವಿ. ಬಾಕಿ ಈ ಸ್ಮಾರ್ಟ್ಫೋನಲ್ಲಿ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 14 ಕೊಡ್ತಿದ್ದಾರೆ. ಸೊ ರೀಸೆಂಟ್ಲಿ ಏನಂದ್ರೆ ಈ ರೆಡ್ಮಿ ನೋಟ್ 13 Pro Plus 32,000 ರೂಪಾಯಿ ಕೊಟ್ಟಿದೆ. ಅದರಲ್ಲಿ ಆಂಡ್ರಾಯ್ಡ್ 13 ಇತ್ತು. ಬಟ್ ಇಲ್ಲಿ ಆಂಡ್ರಾಯ್ಡ್ 14 ಔಟ್ ಆಫ್ ದ ಬಾಕ್ಸ್ 8,000-9,000 ರೂಪಾಯಿಗೆ ಸಿಗ್ತಾ ಇದೆ. ಆದರೆ ಇದೇ ಫಸ್ಟ್ ಟೈಮ್ ನಾನು ಮೋಟೋರೋಲಾ ಫೋನ್ಸಲ್ಲಿ ಬ್ಲಾಟ್ವೇರ್ಸ್ನ ನೋಡ್ತಾ ಇದ್ದೀನಿ. ಪ್ಯೂರ್ ಸ್ಟಾಕ್ ಓಎಸ್ ಇತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇತ್ತು. ಬಟ್ ಇಲ್ಲಿ ನಿಮಗೆ ಬೇರೆ ಯಾವುದೋ ಇದು ಬ್ರೈನ್ ಟೆಸ್ಟ್ ಮತ್ತು ಯಾವುದೋ ಕೊಟ್ಯಾಕ್ ಏನೋ ಅಂತ ಬೇರೆ ಈ ಥರ್ಡ್ ಪಾರ್ಟಿ ಬ್ಲಾಟ್ವೇರ್ಸ್ಗಳಿದ್ರಲ್ಲಿ ಫಸ್ಟ್ ಟೈಮ್ ಪ್ರೀ ಇನ್ಸ್ಟಾಲ್ ಇದನ್ನು ನೋಡ್ತಾ ಇದ್ದೀನಿ. ಸೊ ಇದನ್ನ ಒಂದೇ ಟ್ಯಾಪಲ್ಲಿ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬೋದು. ಬಟ್ ಮೋಟೋರೋಲಾ ಇದು ಕ್ಲೀನ್ UI ತೊಗೊಂಡ್ಬರ್ತಿತ್ತು. ಯಾವುದೇ ಆ್ಯಪ್ಸ್ ಇರಲಿಲ್ಲ. ಫ್ಲಾಗ್ಶಿಪ್ ಫೋನ್ಸ್ಗಳಲ್ಲಿ, ಮಿಡ್ ಆ್ಯಂಡಲ್ ಫೋನ್ಸ್ ಇರಲಿಲ್ಲ. ಬಟ್ ಬಜೆಟ್ ಕ್ಯಾಟಗರಿಲಿ ಇದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇದು ನನಗೆ ಇಷ್ಟ ಆಗಲಿಲ್ಲ ಗುರು. ಮೋಟೋರೋಲಾ ಇದು ಮಾಡಬಾರ್ದೈತೆ ಅಂತ ಅನ್ಸುತ್ತೆ. ಬಾಕಿ ನಿಮಗೆ ಇಲ್ಲಿ 8/128GB ವೇರಿಯಂಟ್ಸ್ಗಳು ಸಿಗ್ತಾ ಇದೆ. ಇದ್ರ ಜೊತೆಗೆ 6/128 ಆಪ್ಷನ್ ಕೂಡ ಕೊಡ್ತಾ ಇದ್ದಾರೆ. ಮತ್ತೊಂದು ಕ್ರೇಜಿ ವಿಷಯಪ್ಪ ಅಂತಂದರೆ ಇದರಲ್ಲಿ LPDDR4X ರ್ಯಾಮ್ ಇದೆ. ಕ್ರೇಜಿ ವಿಷಯ ಗುರು. 50,000, 40,000, 30,000 ಫೋನಲ್ಲಿ LPDDR4X ಕೊಡ್ತಾ ಇದ್ದಾರೆ. ಬಟ್ ಸ್ಟೋರೇಜ್ ಟೈಪಲ್ಲಿ ಮತ್ತೆ ಕಾಂಪ್ರಮೈಸ್ ಮಾಡ್ಕೋಬೇಕು. ಸೊ ಇಲ್ಲಿ UFS ಸ್ಟೋರೇಜ್ ಟೈಪ್ ಸಿಗ್ತಾರೆ ನಿಮಗೆ. ಇಲ್ಲಿ eMMC 5.1 ಸ್ಟೋರೇಜ್ ಕೊಡ್ತಾ ಇದ್ದಾರೆ. ಸೊ ಬಜೆಟ್ ಕ್ಯಾಟಗರಿಯಲ್ಲಿ ಎಲ್ಲ ಬ್ರ್ಯಾಂಡ್ಸ್ಗಳು ಇದೇ ಕೆಲಸ ಮಾಡುತ್ತೆ. ಮತ್ತೊಂದು 5.1 ಏನಿದೆ, ಇದೊಂದು ಹೊಸ ಟೈಪ್ ನಾನು ಸ್ಟೋರೇಜ್ ಟೈಪ್ ನೋಡ್ತಾ ಇದ್ವಿ. ಇಲ್ಲಿ ಆ್ಯಪ್ ಓಪನಿಂಗ್, ಪರ್ಫಾರ್ಮೆನ್ಸ್, ಯೂಸೇಜಲ್ಲೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಇಲ್ಲಿ UFS ಏನಕ್ಕೆ ಕೊಡಲ್ಲ ಇವ್ರಿಗೆ ಗೊತ್ತಿಲ್ಲ. UFS ಇದ್ರೆ ಇನ್ನಷ್ಟು ಬೆಟರ್ ಇರ್ತಿತ್ತು. ಇನ್ನು ಈ ಸ್ಮಾರ್ಟ್ ಫೋನ್ ಕ್ಯಾಮ್ರಾ ತುಂಬ ಸಿಂಪಲ್ ಆಗಿರುತ್ತೆ ಸೆಟಪ್ ಕೊಟ್ಟಿದ್ದಾರೆ. 2 ಕ್ಯಾಮ್ರಾಗಳಿದೆ. ಒಂದು 50 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್, ಎರಡನೇದಾಗಿ 2 ಮೆಗಾಪಿಕ್ಸೆಲ್ನ ಮ್ಯಾಕ್ರೋ ಶೂಟರ್. ನಾನು ಈ ಸ್ಮಾರ್ಟ್ ಫೋನಲ್ಲಿ ತುಂಬ ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಸೊ ಈ ಪ್ರೈಸ್ ರೇಂಜಲ್ಲಿ ಇದು ಸ್ವಲ್ಪ ನನ್ನ ಇಂಪ್ರೆಸ್ ಮಾಡ್ತಂತಾನೆ ಹೇಳ್ಕೋಬಹುದು. ಸೊ ಇರುವಂಥ ಸ್ಕಿನ್ ಟೋನ್ ಆಗಿರಲಿ, ಕಲರ್ಸ್ಗಳಾಗಿರಲಿ ಮತ್ತು ತುಂಬ ನ್ಯಾಚುರಲ್ ಆಗಿರುವಂಥ ಕಲರ್ಸ್ಗಳನ್ನ ತೊಗೊಂಡು ಬರುತ್ತೆ. ಮತ್ತು ಇಮೇಜ್ ಪ್ರೊಸೆಸಿಂಗಲ್ಲಿ ಮೋಟೋರೋಲಾ ಬಜೆಟ್ ಕ್ಯಾಟಗರಿ ತುಂಬ ಅಪ್ಗ್ರೇಡ್ ಮಾಡಿದೆ. ಸೊ ಒಂದು ಫೋಟೋ ತೆಗೆದ ತಕ್ಷಣ ಸ್ವಲ್ಪ ಡಿಲೇ ಆಗುತ್ತೆ ಈ ಇಮೇಜ್ ಪ್ರೊಸೆಸಿಂಗ್ ಆಗೋಕ್ಕೆ. ಬಟ್ ಆಫ್ಟರ್ ಕ್ಲಾರಿಟಿ ಏನಿದೆ, ಸ್ಕಿನ್ ಟೋನ್ನ ತುಂಬ ಅಬ್ಸರ್ವ್ ಮಾಡಿಬಿಟ್ಟು ಒಳ್ಳೆ ಕ್ವಾಲಿಟಿನಲ್ಲಿ ಕೊಡುತ್ತೆ. ಆದರೆ ಯಾವಾಗ ಇಂಡೋರ್ಗೆ ಬರ್ತೀವಿ, ಇಲ್ಲಿ ಸ್ವಲ್ಪ ಜಾಸ್ತಿನೇ ನಾಯ್ಸ್ ಕಾಣಿಸುತ್ತೆ ಅಂತ ತಗೋಬಹುದು. ಸೊ ನೈಟ್ ಮೋಡಲ್ ಕೂಡ ನಾನೇನು ಸಖತ್ತಾಗಿದೆ ಅಂತ ಹೇಳಲ್ಲ ಗುರು. ಬಟ್ ನೈಟ್ ಮೋಡಲ್ ತುಂಬ ಇಂಪ್ರೂವ್ ಮಾಡಬೇಕು. ಅಷ್ಟೊಂದು ಕ್ಲಾರಿಟಿ ಇಲ್ಲ. ಮತ್ತು ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡು ತೆಗೆದ್ರು ಕೂಡ ಓಕೆ ಪಿಕ್ಚರ್ಸ್ಗಳನ್ನೇ ನಾನು ರಿಯರ್ ಕ್ಯಾಮ್ರಲ್ಲಿ ನೋಡಿಕೊಂಡೆ. ಇನ್ನು 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಶೂಟರ್ ಅಂತ ನೋಡ್ಕೋಬಹುದು. ಸೊ ಇಲ್ಲಿ ಪಿಕ್ಚರ್ಸ್ಗಳಿದೆ. ಸುಮ್ಮನೆ ಹೆಸರಿಗೆ ಕ್ಯಾಮ್ರಾ ಅಪ್ಪ ಅಂತ ಬಿಟ್ಟು ಕ್ಯಾಮ್ರಾ ಸೆನ್ಸರ್ನ ಕೊಟ್ಟವ್ರೆ. ಸೊ ನಾನು ಈ ರೀತಿ ಇರುವಂಥ ಫೋಟೋಸ್ಗಳನ್ನ ಇದರಲ್ಲಿ ತೆಗಿಬಹುದು. ಇನ್ನು ಫ್ರಂಟಲ್ಲಿ ಸೆಲ್ಫಿ ಕ್ಯಾಮ್ರಾ 16 ಮೆಗಾಪಿಕ್ಸೆಲ್ ಕೊಡ್ತಿದ್ದಾರೆ. ಈ ಪ್ರೈಸ್ನಲ್ಲಿ ಇದು ಕೂಡ ತುಂಬ ಇಂಪ್ರೆಸಿವ್ ಕ್ಯಾಮ್ರಾ ಅಂತ ಅನಿಸ್ಬಿಡ್ತು. ಸೊ ಫೋಟೋಸ್ಗಳನ್ನ ನೋಡ್ಕೋಬಹುದು. ತುಂಬ ಕ್ಲಾರಿಟಿಯೊಂದಿಗೆ ಸ್ಕಿನ್ ಟೋನ್ ಆಗಲಿ ಮತ್ತು ಫೇಸ್ನ ತುಂಬ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ಗೆ ಸೆಲ್ಫಿ ಫೋಟೋಸ್ಗಳು ಕೂಡ ಬರುತ್ತೆ. ಸೊ ಇಂಡೋರ್ ಕೂಡ ತುಂಬ ಒಳ್ಳೆ ಫೋಟೋಸ್ಗಳನ್ನ ನೋಡಿಕೊಂಡೆ. ನೈಟಲ್ಲಿ ಮತ್ತೆ ಅದೇ ರೇಂಜಿಗೆ ನಾನು ಓಕೆ ಫೋಟೋಸ್ ನೋಡಿಕೊಂಡೆ. ಸೊ ಒಟ್ಟಾರೆ ನನಗೆ ಈ ಪ್ರೈಸ್ ರೇಂಜಲ್ಲಿ ಕ್ಯಾಮ್ರಾ ಮತ್ತು ಫೋಟೋಗ್ರಾಫಿನಲ್ಲಿ ಇದು ತುಂಬ ಇಂಪ್ರೆಸಿವ್ ಅಂತ ಅನಿಸ್ತು. ಇನ್ನು ಯಾವಾಗ ವಿಡಿಯೋಗ್ರಾಫಿಗೆ ಹೋಗ್ತೀವಿ, ಸೊ ಇಲ್ಲಿ ಯಾವ ಮೋಡಲ್ ರೆಕಾರ್ಡ್ ಆಗ್ತಿದೆ ಅಂತ ಗೊತ್ತಿಲ್ಲ. ಬಟ್ ಇದು ಫುಲ್ HD ನಲ್ಲಿ ನಿಮಗೆ ರಿಯರ್ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡ್ ಆಗುತ್ತೆ. ಸೊ ಈ ಎಕ್ಸಾಂಪಲ್ನ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡಿದ್ರೆ ಇದು ಕೂಡ ಎಷ್ಟು FPS ರೆಕಾರ್ಡ್ ಆಗ್ತಿದೆ ದೇವರಾನಿಗೆ ಗೊತ್ತಿಲ್ಲ. ಬಟ್ ಯಾವುದೇ ಡೀಟೇಲ್ಸ್ಗಳು ಕೂಡ ಕೊಟ್ಟಿಲ್ಲ. ಇದು 1080p ಫುಲ್ HD ರೆಕಾರ್ಡ್ ಆಗ್ತಿರ್ಬೋದು ಗೊತ್ತಿಲ್ಲ. ಬಟ್ 30 FPS ಅಲ್ಲಿ ಸ್ವಲ್ಪ ಮೂವ್ಮೆಂಟ್ಸ್ಗಳು ಚೆನ್ನಾಗಿರುತ್ತೆ. ಬಟ್ ಇದು ಮೂವ್ಮೆಂಟ್ಸ್ ಅಲ್ಲಿ ಅಷ್ಟೊಂದು ಸರಿಯಾಗಿ ಅಂತ ಅನ್ಸಲ್ಲ. ಮತ್ತೆ ಸಡನ್ಲಿ ನಾನು ಬೆಳಕಿಗೆ ಬಂದಾಗ ಒಳ್ಳೆ ಕ್ವಾಲಿಟಿ ಬರುತ್ತೆ. ಬಟ್ ನೆರಳಲ್ಲಿ ಮತ್ತೆ ಪುನಃ ನಾನು ಸನ್ಗೆ ಅಪೋಸ್ ಹೋದೆಯಪ್ಪ ಅಂತಂದರೆ ಕತ್ಲೆ ಆಗುತ್ತೆ. ಬಟ್ ಸ್ಟಿಲ್ 10,000 ರೂಪಾಯಿ ಪ್ರೈಸ್ ರೇಂಜಲ್ಲಿ ಓಕೆ ಚೆನ್ನಾಗಿದೆ ಅಂತ ಹೇಳ್ಬೋದು ಅಷ್ಟೇ. ಇನ್ನು ಫ್ರಂಟಲ್ಲಿ ಕೂಡ ನೀವು 1080p ಅಂದರೆ ಫುಲ್ HD ರೆಕಾರ್ಡ್ ಮಾಡ್ಕೋಬಹುದು. ಸೊ ಎಷ್ಟು FPS ಅಲ್ಲಿ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಈ ವಿಡಿಯೋ ಕೂಡ ನೀವು ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇರೋದು ಎಷ್ಟು FPS ಅಲ್ಲಿ ರೆಕಾರ್ಡ್ ಆಗ್ತಿದೆ ಗೊತ್ತಿಲ್ಲ. ಬಟ್ ಇದು ಫುಲ್ HD ರೆಕಾರ್ಡ್ ಆಗ್ತಾ ಇದೆ 1080p. ಬಟ್ ಸ್ಟೆಬಲೈಸೇಷನ್ ಓಕೆ ಇದೆ. ಕಲರ್ಸು ನೋಡ್ಕೋಬೋದು. ಆಪೋಸಿಟ್ ಹೋದಾಗ ಸ್ವಲ್ಪ ಕಲರ್ಸ್ಗಳೆಲ್ಲ ಬ್ಯಾಲೆನ್ಸಿಂಗ್ ಸರಿಯಾಗಲ್ಲ. ಬಟ್ ಬಜೆಟ್ ಕ್ಯಾಟಗರಿಲಿ
ಓಕೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅಷ್ಟೇ. ಸೊ ಓವರ್ ಆಲ್ ಪ್ರಾಮಾಣಿಕವಾಗಿ ನನಗೆ ಈ ಕ್ಯಾಮ್ರಾದಂಥ ಎಕ್ಸ್ಪೀರಿಯನ್ಸ್ ಈ ಪ್ರೈಸ್ ರೇಂಜಲ್ಲಿ ಸ್ವಲ್ಪ ಬೆಟ್ರೇ ಅನಿಸ್ಬಿಡ್ತು. ಸಖತ್ತಾಗಿದೆ, ಅದ್ಭುತ ಅನ್ನೋದಕ್ಕಿಂತ ಬೇರೆ ಸ್ಮಾರ್ಟ್ಫೋನ್ ಕಂಪೇರ್ ಮಾಡಿದ್ರೆ ಇಮೇಜ್ ಪ್ರೊಸೆಸಿಂಗ್ ಅಲ್ಲಾಗಲಿ ಕ್ವಾಲಿಟಿನಲ್ಲಾಗಿರಲಿ ನನ್ನ ಮೋಟ್ರಾ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ಕೊಬಲ್ಲೆ. ಇನ್ನು ಕೊನೆಯದಾಗಿ ಈ ಸ್ಮಾರ್ಟ್ ಫೋನಲ್ಲಿ ನನ್ನ ಬೆಸ್ಟ್ ಪಾರ್ಟ್ ಅದ್ಭುತ ಇದೇ ರೀಸನ್ಗೆ ಈ ಸ್ಮಾರ್ಟ್ ಫೋನ್ ತೊಗೊಳ್ಳಿ ಸಖತ್ತಾಗಿದೆ ಅಂತ ಹೇಳಕ್ಕೆ ಒಂದೇ ಒಂದು ರೀಸನ್, ಈ ಸ್ಮಾರ್ಟ್ ಫೋನ್ ಅಂತ ಬ್ಯಾಟ್ರಿ 6000 mAh ಬ್ಯಾಟ್ರಿಯೊಂದಿಗೆ 33 ವ್ಯಾಟ್ನ ಪೌಡರ್ ಬಾಕ್ಸ್ ಒಳಗೆ ಕೊಡ್ತಾ ಇದ್ದಾರೆ. ಸೊ 10,000 ರೂಪಾಯಿ 8,000-9,000 ರೂಪಾಯಿ ಬಜೆಟಲ್ಲಿ ನಿಮಗೆ ಯಾವುದೇ ಬ್ರ್ಯಾಂಡ್ ಕೊಟ್ಟಿಲ್ಲ ಬರೋದನ್ನ ಮೋಟೋ ನೋಡ್ಕೊಡ್ತಾರೆ. ಸೊ ಇದಕ್ಕಾಗಿ ನನಗೆ ಇದೊಂದು ಖತರ್ನಾಕ್ ಫೋನ್ ಅಂತ ಅನಿಸ್ಬಿಡ್ತು. ಸೊ ಬಾಕಿ ಈ ಸ್ಮಾರ್ಟ್ ಫೋನ್ ಫುಲ್ಲಿ ಚಾರ್ಜ್ ಆಗೋಕ್ಕೆ ಹತ್ರ 1-1.5 ಗಂಟೆ ಬೇಕು. 6000 mAh ಇದೆ, ಆಲ್ಮೋಸ್ಟ್ 2 ಗಂಟೆ ಬೇಕಾಗ್ಬೋದು. ಬಟ್ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಸಿಗ್ತಾ ಇದೆ. ಬಜೆಟ್ ಕ್ಯಾಟಗರಿಯಲ್ಲಿ ನಾವು ಪ್ಯಾರೆಂಟ್ಸ್ಗೆ, ಅಕ್ಕ ತಮ್ಮ, ಅಣ್ಣ ತಂಗಿ ಯಾರಿಗೆ ಬೇಕಾದರೂ ಬಜೆಟಲ್ಲಿ ಹುಡುಕೋರಿಗೆ ಈ ಸ್ಮಾರ್ಟ್ ಫೋನ ಕೊಂಡ್ಕೋಬೋದು. ಸೊ ನನ್ನ ಪ್ರಕಾರ 10,000 ರೂಪಾಯಿ ಈ ಸ್ಮಾರ್ಟ್ ಫೋನ್ ಬಂದರೆ ಇದೆಲ್ಲ ಆಗುತ್ತೆ. ಬಟ್ ಸ್ಟಿಲ್ 11,000-12,000 ರೂಪಾಯಿಗೆ ಬಂದರೂ ಕೂಡ 828 GB ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಬಾಕಿ ನಿಮಗೆ ಏನು ಅನಿಸುತ್ತೆ, ಬಜೆಟ್ ಕ್ಯಾಟಗರಿಯಲ್ಲಿ ಇದಕ್ಕಿಂತ ಬೆಟರ್ ಫೋನ್ ಯಾವ್ದಾದ್ರು ಇದೆಯಾ? ನನಗೇನು ಅನಿಸಲ್ಲ, ಬಟ್ ನಿಮ್ಮ ಒಪಿನಿಯನ್ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.